अस्सलामुअलैकुम रहमतुल्लाहि व बरकातुहू। नाजरीन, इस्तकबाल है, स्वागत है आपका के 24 न्यूज़ स्टूडियो बीजापुर कर्नाटक इंडिया में। मैं आपकी मेज़बान आयशा मुल्ला बीजापुर ज़िले का एक अहम बड़ी खबर लेकर आपके सामने हाजिर हूँ। खबर यह है कि हमारे हाई स्कूल के जो स्टूडेंट्स शानदार तरीके से प्रोग्राम किया गया है, वो इंडी तहसील के निम्बाड़ रेलवे स्टेशन में मौजूद हाई स्कूल है। 1999 एंड 2000 SSLC हाई स्कूल निम्बाड़ रेलवे स्टेशन में एक बहुत शानदार प्रोग्राम किया गया है। 2000 के जो जितने भी स्टूडेंट्स हैं सब मिलकर 25 साल होने पर शानदार तरीके से प्रोग्राम किया गया है। इस प्रोग्राम का मकसद यह है स्टूडेंट्स और टीचर्स को मिलाना और टीचर्स को गुलपोशी करने का मकसद था। हमारे टीचर्स ने स्टूडेंट को सराहना करते हुए उन्होंने क्या कहा, आइए देखते हैं। और स्टूडेंट को बहुत शानदार तरीके से उन्होंने मेहनत की है। इस मेहनत में कितने लोग शामिल थे, आइए देखते हैं इस प्रोग्राम को। और इत्तेफाक से मैं इस प्रोग्राम में शामिल हो ना सकी किसी एमरजेंसी के वजह से। आइए देखते हैं इस प्रोग्राम कैसे हुआ, एक झलक। ಶ್ರೀ ಗುರುದೇವ ರಾನಡೆಯವರ ಪಾದಕಮಲಗಳಲ್ಲಿ ನಮಸ್ಕರಿಸುತ್ತಾ, ಶ್ರೀ ಗುರುದೇವ ರಾನಡೆ ಜ್ಞಾನಧಾಮ ಪ್ರೌಢಶಾಲೆ ನಿಂಬಾಳ ರೈಲು ನಿಲ್ದಾಣ ತಾಲೂಕು ಇಂಡಿ. ನಾವು ಇಲ್ಲಿ 1999-2000ನೇ ಸಾಲಿನಲ್ಲಿ SSLC ಪೂರ್ಣಗೊಳಿಸಿ 25 ವರ್ಷ ಸಂದಿವೆ. ಈ ಸಂದರ್ಭದಲ್ಲಿ 25 ವರ್ಷ ಪೂರ್ಣಗೊಂಡ ಸವಿ ನೆನಪಿಗಾಗಿ ಈ ಶಾಲೆಯಲ್ಲಿ ಕಲಿತ ಸ್ನೇಹಿತರನ್ನು ಭೇಟಿಯಾಗುವ ಹಾಗೂ ಕಲಿಸಿದ ಗುರುಗಳಿಗೆ ವಂದನೆಯನ್ನು ಸಲ್ಲಿಸುವ ಸಲುವಾಗಿ ಈ ದಿನ ನಾವೆಲ್ಲರೂ ಕೂಡಿ 1999-2000ನೇ ಸಾಲಿನ SSLC ವಿದ್ಯಾರ್ಥಿಗಳಿಂದ ಗುರುವಂದನ ಹಾಗೂ ಸ್ನೇಹ ಸಮ್ಮಿಲನ ಕಾರ್ಯಕ್ರಮವನ್ನು ಶ್ರೇಷ್ಠ ತತ್ವಜ್ಞಾನಿಯಾದ ಶ್ರೀ ಗುರುದೇವರು ನಡೆದಾಡಿದ ತಿರುಗಾಡಿದ ಈ ಪುಣ್ಯಭೂಮಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ವರ್ಣ ಮಾತ್ರಂ ಕಲಿಸಿದಾತಂ ಗುರು ಎಂದು ಹೇಳುತ್ತೇವೆ. ಅಕ್ಷರವನ್ನು ಕಲಿಸಿದ ಗುರುಗಳಿಗೆ ನಾವು ಏನೇ ಮಾಡಿದರೂ ಆ ಋಣವನ್ನು ತೀರಿಸಲು ಸಾಧ್ಯವಿಲ್ಲ. ಅಂತಹ ಯಾವ ದ್ರವ್ಯವೂ ಈ ಜಗತ್ತಿನಲ್ಲಿ ಇಲ್ಲ. ಅವರು ಬ್ರಹ್ಮ ಇದ್ದ ಹಾಗೆ. ಅದಕ್ಕೆ ನಾವು ಹೇಳುವುದು ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವು ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎಂದು. ಗುರು ನಮಗೆ ದಾರಿಯನ್ನು ತೋರಿಸುವವ, ಕತ್ತಲೆಯಿಂದ ಬೆಳಕಿನೆಡೆಗೆ ಕರೆದೊಯ್ಯುವವ, ಅಜ್ಞಾನವೆಂಬ ಕತ್ತಲೆಯನ್ನು ಓಡಿಸುವ, ಜ್ಯೋತಿ ಬೆಳಗಿಸುವ ಅಂಥ ಗುರುಗಳನ್ನು ಸ್ಮರಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಅದೇ ರೀತಿಯಾಗಿ ನಮ್ಮೊಂದಿಗೆ ಕಲಿತ ಸ್ನೇಹಿತರೆಲ್ಲ ಈ ಶಾಲೆಯಲ್ಲಿ ಉತ್ತಮ ಶಿಕ್ಷಣ ಪಡೆದು ದೇಶದ ವಿವಿಧ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇನ್ನು ಕೆಲವರು ಈ ದೇಶದ ಬೆನ್ನೆಲುಬು ಎಂದು ಕರೆಯಲ್ಪಡುವ ರೈತರಾಗಿದ್ದಾರೆ, ಸೈನಿಕರಾಗಿದ್ದಾರೆ, ಶಿಕ್ಷಕರಿದ್ದಾರೆ, ರಾಜ್ಯ ರಸ್ತೆ ಸಾರಿಗೆಯಲ್ಲಿ ಚಾಲಕರಾಗಿದ್ದಾರೆ, ಸ್ವಂತ ಉದ್ಯೋಗದಲ್ಲಿದ್ದಾರೆ. ಅವರೆಲ್ಲರೂ ಒಟ್ಟುಗೂಡಲು ಒಂದು ಸುಸಮಯ ಎಂದು ಬಂದಿದೆ. ಈ ಕಾರ್ಯಕ್ರಮವನ್ನು ಮಾಡಬೇಕೆಂದು ನಮ್ಮ ಆತ್ಮೀಯ ಗೆಳೆಯ BL ಕಂಪನಿಯಲ್ಲಿ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ ಆಗಿರುವ ಶ್ರೀ ರಮೇಶ್ ಪವಾರ್ ನಮ್ಮೆಲ್ಲರೊಂದಿಗೆ ಹಂಚಿಕೊಂಡಾಗ ತುಂಬ ಸಂತೋಷದಿಂದ ಒಪ್ಪಿಕೊಂಡರು. ಗೆಳೆಯರಾದ ರಮೇಶ್ ಮೇಡೆದಾರ್, ರಾಜ್ಕುಮಾರ್ ಬಿರಾದಾರ್, ಶಿವರಾಯ ದಶವಂತ, ವಿದ್ಯಾಧರ್, ರಾಮರಾವ್ ರಾಠೋಡ್, ಇವಣಿಗಿ ಅವರಿವರೆನ್ನದು ಎಲ್ಲರೂ ತುಂಬ ಉತ್ಸುಕತೆಯಿಂದ ಒಪ್ಪಿಕೊಂಡರು. ಸ್ಥಳೀಯವಾಗಿ ಲಭ್ಯವಾಗುವ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರತಕ್ಕಂಥ ಸ್ನೇಹಿತನಾದ ಅನಿಲ್ ಹೆಗ್ಡ್ಯಾಳ, ಸ್ನೇಹಿತ ಶರಣುಜೇವು, ನಾನು, ಹೀಗೆ ಅನೇಕ ಸ್ನೇಹಿತರು ಇವಣಿಗೆ ಈ ಕಾರ್ಯಕ್ರಮದ ರೂಪರೇಷೆಯನ್ನು ಎಲ್ಲ ಶಿಕ್ಷಕರು ಹಾಗೂ ಸ್ನೇಹಿತರ ಮಾರ್ಗದರ್ಶನದೊಂದಿಗೆ ರೂಪಿಸಿ ಎಲ್ಲ ಸ್ನೇಹಿತರು ಒಟ್ಟಿಗೆ ಕೂಡಿ ಈ 25 ವರ್ಷಗಳ ಒಂದು ಸವಿ ನೆನಪಿಗಾಗಿ ಈ ಸ್ನೇಹಯಾನ ಕಾರ್ಯಕ್ರಮ ಆಯೋಜಿಸಿದ್ದೇವೆ. ವಿವಿಧ ನಗರಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನಮ್ಮ ಸ್ನೇಹಿತರು ಬೆಂಗಳೂರು, ಹೈದರಾಬಾದ್, ಪುಣೆ, ಗುಲ್ಬರ್ಗಾ, ಹೀಗೆ ರಾಜ್ಯದ ವಿವಿಧ ನಗರಗಳಲ್ಲದೆ ಬೇರೆ ರಾಜ್ಯಗಳಲ್ಲಿಯೂ ಕೂಡ ಸೇವೆ ಸಲ್ಲಿಸುತ್ತಿರುವಂತಹ ಎಲ್ಲ ಸ್ನೇಹಿತರು ಕೂಡ ಈ ಕಾರ್ಯಕ್ರಮಕ್ಕೆ ಅವರಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡಿ ಅಚ್ಚುಕಟ್ಟಾಗಿ ಗುರುಗಳಿಗೆ ಒಂದು ವಂದನೆಯನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡೋಣ ಎಂದು ತಮ್ಮೆಲ್ಲರಲ್ಲೂ ಕೇಳಿಕೊಳ್ಳುತ್ತೇನೆ.
1999 ಹಾಗೂ 2000ರ ಸಾಲಿನ SSLC ವಿದ್ಯಾರ್ಥಿಗಳು, ಶಿಕ್ಷಕ ವೃಂದ, ಈ ಶಾಲೆಯ ಸಿಬ್ಬಂದಿ ವರ್ಗ, ಈ ಶಾಲೆಯ ಮುಖ್ಯ ವಿದ್ಯಾರ್ಥಿನಿಯರು ಎಲ್ಲರೂ ಕೂಡ ಭಾಗವಹಿಸುವ ಮುಖಾಂತರ ಈ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ